ದಲಿತ ಮುಖಂಡರು, ಹೋರಾಟಗಾರರು ಯಾವತ್ತೂ ಕೂಡ ಒಳ್ಳೆ ವಿಚಾರಗಳ ಬಗ್ಗೆ, ತಪ್ಪು ನಡೆದಂಥ ಸಂದರ್ಭದಲ್ಲಿ ಖಂಡಿಸುವಂಥ ವಿಚಾರವನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಗೋವಿಂದರಾಜು ಅವ್ರ ಮೇಲೆ ನಡೆದಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆ ಇದು ಯಾರ ಕುಮ್ಮಕ್ಕಿನಿಂದ ನಡೆದಿದೆ, ಇದರಿಂದ ಯಾರಿದ್ದಾರೆ ಅದನ್ನು ಸವಿಸ್ತಾರವಾಗಿ ತಮಗೆ ತಿಳಿಸ್ಬೇಕು. ಮತ್ತು ಈ ವಿಚಾರದಲ್ಲಿ ನಾವು ಯಾವ ಸ್ಟ್ಯಾಂಡನ್ನು, ಯಾವ ನಿಲುವನ್ನು ನಾವು ತಾಳ್ತೀವಿ ಅನ್ನೋದನ್ನ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಕರೆದಿದ್ದೇವೆ. ಮೊದಲಿಂದಲೂ ಕೂಡ ಈ ಒಡಿಬಡಿ ಸಂಸ್ಕೃತಿ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಚಾಕು ಚೂರಿ ಸಂಸ್ಕೃತಿ. ಒಂದಂತದಲ್ಲಿ ಇದನ್ನೆಲ್ಲ ಆ ಪಕ್ಷದಲ್ಲಿ ಒಂದಷ್ಟು ಜನ ಉತ್ತಮ ರಾಜಕಾರಣಿಗಳು ಬಂದು ಇದನ್ನೆಲ್ಲ ಕಡಿವಾಣ ಹಾಕಿದರು. ಆದರೆ ಕೆಲವ್ರಿಗೆ ಮಧ್ಯರಾತ್ರಿಲಿ ಅಧಿಕಾರ ಬಂದಾಗ ಮಧ್ಯರಾತ್ರಿಲಿ ಕೊಡೆ ಹಿಡಿ ಅಂತ ಹೇಳ್ತಾ ಗಾದೆ ಮಾತಿನಂತೆ ಸ್ಥಳೀಯವಾದಂಥ ಶಾಸಕರಿಗೆ ಅದೆಷ್ಟು ಗರ್ವ, ದುರಾಂಕಾರ, ಅವರ ದರ್ಪ ಇಲ್ಲಿ ನಡೀತಾ ಇದೆ ಅಂತೇಳಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಮೊದಲಿಂದಲೂ ಕೂಡ ಯಾರು ಜಾತ್ಯತೀತ ಜನತಾದಳದವರು ವಧೆ ತಿನ್ಕೊಂಡು ಹೋಗೋ ಜಾಯಮಾನದವ್ರಲ್ಲ. ಇಲ್ಲಿ ಜಾತ್ಯತೀತ ಜನತಾದಳರ ಹೆಸರು ಹೇಳೋಕ್ಕೆ ಭಯ ಬೀಳ್ತಿದ್ದಂಥ ಕಾಲ ಇತ್ತು. ಯಾವುದೋ ತವಾ ಹಂಚಿ, ಕುಕ್ಕರ್ ಹಂಚಿ, ಸೀರೆ ಹಂಚಿ, ಕೂಪನ್ಗಳನ್ನ ಹಂಚಿ ಯಾಮಾರಿಸಿ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಲೀಡ್ರ್ಗಳನ್ನ, ನಮ್ಮ ಮುಖಂಡರುಗಳನ್ನ ಗೆದ್ದುಬಿಟ್ಟು ಇಷ್ಟು ದರ್ಪ ದೌರ್ಜನ್ಯ ನನ್ನ ನಡೀತದೆ ಅಂತೇಳಿ ನೀವು ಮಾಡೋಕ್ಕೊಟ್ರೆ ನಾವು ಯಾರೂ ಕೂಡ ಕೈ ಕಟ್ಕೊಂಡು ಕುಳಿತಿಲ್ಲ. ಈ ಕ್ಷಣದಿಂದಲೇ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದ್ದೀವಿ. ನಮ್ಮ ನಾಯಕರಾದಂಥ ದೇವೇಗೌಡರು, ಕುಮಾರಸ್ವಾಮಿಯವರು ಇವಕ್ಕೆಲ್ಲ ಯಾವತ್ತೂ ಕೂಡ ಅವಕಾಶ ಕೊಟ್ಟಂಥವ್ರಲ್ಲ. ನಮ್ಮ ಕಾರ್ಯಕರ್ತರುಗಳು, ನಮ್ಮ ಹುಡುಗರು ಪ್ರವೋಕ್ ಆದಾಗ, ರಿಜಿಡ್ ಆದಾಗ ಸಮಾಧಾನ ಮಾಡಿ ಕಳಿಸಿರ್ತಕ್ಕಂಥವ್ರು ಭಾಳ ಹಿಂದ್ಲಿದ್ದಲ್ಲೂ ಕೂಡ. ನೀವು ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲೆ ತಗೊಂಡು ನೋಡ್ಕೊಂಡು ಬನ್ನಿ. ಮೊನ್ನೆ ಕುಮಾರಣ್ಣವರು ರಾಮನಗರವನ್ನು ಪ್ರತಿನಿಧಿಸಿದ ಆ ದಿವಸದಿಂದ ಅವರು ಇದ್ದಷ್ಟು ಕಾಲ ಯಾವ ಸ್ಟೇಷನ್ಗಳಲ್ಲಿ ಗಲಾಟೆಗೆ, ಗಾಬರಿಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಅಂಥೇಳಿ ಪೊಲೀಸ್ ಅಧಿಕಾರಿಗಳೇ ಮಾತನಾಡ್ತಿದ್ರು. ಇವತ್ತೇನಾಗಿದೆ ಸ್ವಾಮಿ? ಪೊಲೀಸ್ ಇಲಾಖೆ, ಸರ್ಕಾರಿ ಯಂತ್ರಗಳೆಲ್ಲ ನಿಮ್ಮ ಮನೇಲಿರೋ ಥರ ನೀವು ದುರ್ಬಳಕೆ ಮಾಡಿಕೊಂಡು ದೌರ್ಜನ್ಯ ಮಾಡೋಕ್ಕೆ ಕೊಟ್ಟಿದ್ದೀರಾ. ನಮಗೆ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ಒಡ್ಸ್ಕೊಂಡು ಬನ್ನಿ ಅಂತಲೂ ಕೂಡ ಹೇಳಿಲ್ಲ. ಸಮಾಧಾನಗಿರಿ ಅಂತ ಹೇಳವ್ರೆ. ನೀವು ಕಾಂಗ್ರೆಸ್ನವರು ಸಿಕ್ಕಿದ ಕಡೆ ಹೊಡೆದ್ಬಿಟ್ರೆ ಒಡಿಸ್ಕೊಳ್ಳಿ ಅಂತೇನು ಹೇಳಿಲ್ಲ. ನಮ್ಮ ತಾಳ್ಮೆನ ನೀವು ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದೀರಿ. ಇದೊಂದೇ ಅಲ್ಲ, ಮೊನ್ನೆ ನಡೆದಂಥ ಗೋವಿಂದರಾಜು ಅವ್ರ ಘಟನೆ ಒಂದೇ ಅಲ್ಲ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಧಿಕ್ಕರಿಸಂಗಿಲ್ಲ, ನಿಮ್ಮ ತಪ್ಪುಗಳನ್ನು ಎತ್ತಿಡಿಯೋಂಗಿಲ್ಲ, ನೀವು ಮಾಡ್ತಾ ಇರ್ತಕ್ಕಂಥ ಅನಾಚಾರವನ್ನು, ಭ್ರಷ್ಟಾಚಾರವನ್ನು ಕೇಳಂಗಿಲ್ಲ. ಅದನ್ನು ಕೇಳಿದ ತಕ್ಷಣ ಅವ್ರನ್ನ ಜೈಲಿಗೆ ಹಾಕ್ಸ್ತೀರಿ, ಅವ್ರನ್ನ ರಾತ್ರೋರಾತ್ರಿ ಪೊಲೀಸ್ನವ್ರು ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ.
ನಿಮ್ಮೊಬ್ರಿಗೇನಾ ಇದ್ರದ್ದು ಶಕ್ತಿ ಇರೋದು? ನಾವು ಹಿಂದೆ ಶಾಸಕರಾಗಿ ಕೆಲಸ ಮಾಡಿದ್ದೀವಿ. ನಮಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಪ್ರವೋಕ್ ಮಾಡೋರು, ನಮ್ಮನ್ನು ಜೈಕಾರ ಹೊಡೆಯೋರು, ನೀವು ಸುಮ್ಮನೆ ಇರಿ ಅಣ್ಣ, ನೀವು ಅಣ್ಣ ಮುಗಿಸ್ಬಿಟ್ಟು ಬಂದ್ಬಿಡ್ತೀವಿ ಅಂತ ಹೇಳೋರು ಭಾಳಷ್ಟು ಜನ ಇರ್ತಾರೆ. ಅದಕ್ಕೆಲ್ಲ ಅವಕಾಶ ಕೊಡೋಕ್ಕಾಗುತ್ತಾ? ಒಬ್ಬ ಉತ್ತಮವಾದಂಥ ರಾಜಕಾರಣಿ ಇಲ್ಲಿ ಶಾಂತಿ ನೆಲೆಸಬೇಕು, ಕ್ಷೇತ್ರದಲ್ಲಿ ಸೌಹಾರ್ದತೆ ಇರಬೇಕು, ಗಲಾಟೆಗೆ ಗಲಭೆಗಳಿಗೆ ಕೋಮು ಗಲಭೆಗಳಿಗೆಲ್ಲ ಅವಕಾಶ ಕೊಡಬಾರ್ದು. ಇದರಿಂದ ಯಾರಿದ್ದಾರೆ, ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರೂ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಪೊಲೀಸ್ ವರಿಷ್ಠರಲ್ಲಿ ಕೇಳಿದ್ದೀವಿ. ಅವರು ನಾವು ಪ್ರಾಮಾಣಿಕವಾಗಿ ಇದ್ರ ವಿಚಾರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕಾಯ್ದು ನೋಡ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಮ್ಮ ಹೋರಾಟ ಇದ್ದೇ ಇದೆ, ಮಾಡ್ತೀವಿ.